ಸೊ ಇಲ್ಲೆಲ್ಲ ಟೀ, ಒಂದು ಟೀಗೆ ನಾನಿನ ಟೀ ಕುಡಿದಿದ್ದೆ, ಒಂದು ಟೀಗೆ 150 रुपये ಅಂತ ಹೇಳ್ತಿದ್ರು. ಟೀ ಕಿಧರ್ ಮಿಲ್ತಾ आपको पता है ना हिंदुस्तान का? वहाँ पे जाइए कॉर्नर पे मिल्क टी एक और एक क्या है खाना अच्छा जो अमल सब अच्छा ही है. ಒಳ್ಳೆ ಬಿಟ್ಟರೆ ಬಂದಿದೆ. ಯಾವ ಥರ ಇದೆ ನೋಡೋಣ. ನಾನು ಇಷ್ಟರೊಳಗೆ ಟ್ರೈ ಮಾಡಲಿಲ್ಲ. ಕೇಳಿದ್ದೇನೆ ವಿರಾಟ್ ಕೊಹ್ಲಿ ಫೇವ್ರೇಟ್ ಅಂತ. ವಿರಾಟ್ ಕೊಹ್ಲಿಗೋಸ್ಕರ ಇಷ್ಟು ಒಳ್ಳೆ ಬಟ್ಟೆ ಟ್ರೈ ಮಾಡಿದ್ದೀನಿ. ಈಗ ನನ್ನ ಹತ್ರ 3 ಆಪ್ಷನ್ ಉಂಟು. ಅದೇನೆಂದರೆ, ನಮಸ್ಕಾರ ಎಲ್ರಿಗೂ. ನಾವಿವತ್ತು ಗೋವಾದ 3rd ಡೇ ಅಂದರೆ ಫೈನಲ್ ಡೇಯಲ್ಲಿದ್ದೇವೆ. ಸೊ ಈಗ ಇಲ್ಲಿಂದ ಟೀ ಕುಡಿಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಇಲ್ಲಿ ಆ್ಯಕ್ಚುಲಿ ಈಗ ಹೊಸ ಹಾಸ್ಟೆಲ್ ಆಗಿರೋದ್ರಿಂದ ಈಗ ಕೆಫೆ ಎಲ್ಲ ಸ್ಟಾರ್ಟ್ ಆಗಲಿಲ್ಲ ನೋಡಿ, ಯಾವುದು ಸ್ಟಾರ್ಟ್ ಆಗಲಿಲ್ಲ. ಸೊ ಈಗ ಇಲ್ಲಿಂದ ಹತ್ತಿರದಲ್ಲೇ ಒಂದು ಜರ್ಮನ್ ಬೇಕರಿ ಇದೆಯಂತೆ, ಅಲ್ಲಿ ಟೀ ಕಾಫಿ ಕುಡಿಲಿಕ್ಕೆ ಹೋಗುವ. ಸೊ ಬನ್ನಿ, ಫಸ್ಟಿಗೆ ಟೀ ಕಾಫಿ ಕುಡಿದು, ಫೋನಲ್ಲೇ ಬಿಟ್ಟೆ, ಟೀ ಕಾಫಿ ಕುಡಿದು ಆಮೇಲೆ ನಮ್ಮ ಪಯಣ ಏನಿದೆ ಕಂಟಿನ್ಯೂ ಮಾಡುವ. ನಮ್ಮ ಜೊತೆ ನೋಡಿ ಫಾರಿನ್ ಅಜ್ಜ ಇದ್ದಾರೆ. ಫಾರಿನ್ ಅಜ್ಜ, ಇದುವೇ ನಮ್ಮ ಹಾಸ್ಟೆಲ್. ಈ ಹಾಸ್ಟೆಲ್ನ ಸಪ್ರೇಟ್ ವೀಡಿಯೋ ಕೂಡ ಮಾಡ್ತೇನೆ. ಬಾಯ್ ಸರ್. ಟೈಮ್ ಈಗ ಎಷ್ಟು 10:30 ಆಗ್ತಾ ಬಂದಿದೆ. ಸೊ ಈ ಹಾಸ್ಟೆಲ್ ಎಲ್ಲಿದೆ ಅಂತ ಹೇಳಿದರೆ ಸೌತ್ ಗೋವಾದಲ್ಲಿ ಉಂಟು. ಎಲ್ಲ ಹೊಸ ಹಾಸ್ಟೆಲ್ ಆಗಿರೋದ್ರಿಂದ ಎಲ್ಲ ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ. टी इधर मिलेगा. अच्छा है, बेकरी में अच्छा मिलेगा, लेकिन अच्छा है कि पूरा जाने का कॉस्टली है. कॉस्टली होगा 60-70 रुपये का. तो मेरा उतना नहीं, छोटा मेरा ही. स्ट्रेट चले राइट कॉर्नर पे. हाँ है, अच्छा है. हाँ ठीक है. हाय ब्रो, क्या गुड मॉर्निंग. नहीं अभी जा रहा हूँ. अच्छा है. ब्रेकफास्ट किधर है? ब्रेकफास्ट कार्पे डियम है ना, हाँ डाउन राइट. तो येलो बोर्ड दिख रहा है आपको राइट साइड में, हाँ उधर है कार्पे डियम. अच्छा है. अच्छा है. अच्छा अच्छा ठीक है. तो राइट में थोड़ा जाके हाँ लेकिन बजट में होना चाहिए. बजट अब मेनू देखो ना पहले. हाँ ठीक. मैं तो आगे इधर बोला, इधर कॉस्टली है बोला. हाँ उधर आगे से लेफ्ट लेके क्यूएस कैफे कर दो. ಹಾಂ ಥ್ಯಾಂಕ್ ಯು. ಸೊ ಇಲ್ಲೇ ಇದೆಯಂತೆ. ಸೊ ಇಲ್ಲೆಲ್ಲ ಟೀ, ಒಂದು ಟೀಗೆ ನಾನಿನ ಟೀ ಕುಡಿದಿದ್ದೆ, ಒಂದು ಟೀಗೆ 150 ರೂಪಾಯಿ ಅಂತ ಹೇಳ್ತಿದ್ರು. ಸೊ ಅಷ್ಟು ಟೀ ಕುಡಿದು ಜೀರ್ಣ ಆಗಬೇಕಲ್ಲ, ಹಾಗೆ ನಮಗೆ ಬಜೆಟೆಡ್ ಟೀ ಯಾವುದಾದಿದ್ದರೆ ಒಂದು 20 to 50 rupees ರೇಂಜಲ್ಲಿ ಹಾಗೆ. ಎಲ್ಲ ರೆಂಟಲ್ ವೆಹಿಕಲ್ಸ್. ಸೊ ಗೋವಾದಲ್ಲಿ ನಾನು ನೋಡಿದ ಪ್ರಕಾರ ನಾರ್ತ್ ಗೋವಾ ಮತ್ತು ಸೌತ್ ಗೋವಾದಲ್ಲಿ ಜಾಸ್ತಿ ಅಂದರೆ ಜಾಸ್ತಿ ಫಾರಿನರ್ಸ್ ಇರೋದು ಈ ಸೌತ್ ಗೋವಾದಲ್ಲಿ, ಬೀಚ್ಗಳಲ್ಲಿ ಮತ್ತು ಶ್ಯಾಕ್ಸ್ಗಳಲ್ಲಿ. ನಿನ್ನೆ ರಾತ್ರಿ ಇಲ್ಲಿ ಬೀಚ್ ಸೈಡ್ ಕೂಡ ಇದಿತ್ತು, ಶ್ಯಾಕ್ಸ್ ಇತ್ತು, ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಏನು ಕರಿತೇವೆ, ಅದೆಲ್ಲ ಜಾಸ್ತಿ ಇರೋದು ಇಲ್ಲಿ. ಮತ್ತು ಫಾರಿನರ್ಸ್ ಕೂಡ ಜಾಸ್ತಿ ಇರೋದು ಇಲ್ಲಿ ಈ ಸೌತ್ ಗೋವಾದಲ್ಲಿ. ಸೊ ನಾರ್ತ್ ಗೋವಾದಲ್ಲಿ ಎಲ್ಲ ಇಂಡಿಯನ್ಸ್ ಬಂದು ಕ್ರೌಡೆಡ್ ಆಗಿರುತ್ತೆ. ಸೊ ಯಾವುದಂತ ಹೇಳಿದರು, ಒಂದು ಯಾವುದಂತ ನೆನಪಾಗ್ತಾ ಇಲ್ಲ ನೋಡಿ. ಗೋವಾದ ಗಲ್ಲಿ, ಇನ್ನೊಬ್ಬರು ಕಾರ್ಪೆ ಡಿಯಮ್ ಬೇಡ, ಹೌದಾ? ಕಾರ್ಪೆ ಡಿಯಮ್ಗೆ ಹೋಗು, ಕಾರ್ಪೆ ಡಿಯಮ್ಗೆ ಹೋಗಿ ಹೆಲ್ತಿ ಬ್ರೇಕ್ಫಾಸ್ಟ್ ಉಂಟಂತೆ. ಬ್ರೇಕ್ಫಾಸ್ಟ್ ಹೇ ಮೆನು ನೋಡುವ, ಮೆನು ನೋಡಿ ಆಮೇಲೆ ಡಿಸೈಡ್ ಮಾಡುವ. तो मिल्क टी उंटू, ब्लैक टी उंटू. 1 मिनट बोलेगा. अच्छा क्या है मॉर्निंग इंडियन ब्रेकफास्ट? डोसा है, पराठा है. इडली है? इडली सब नहीं है ना हमारा गांव में? इडली साथ है. ಈಗ ನಮಗೆಲ್ಲ ಇಡ್ಲಿ ತಿಂದೆ ಅಭ್ಯಾಸ, ಹಾಗಾಗಿ.
और एक प्लेन मिल्क टी एक और एक क्या है खाना अच्छा जो हमारे सब अच्छा ही है पूरी भाजी डोसा चाहिए उत्तपम चाहिए पूरी भाजी नहीं डोसा उत्तपम डोसा क्या प्लेन डोसा मसाला डोसा कौन सा जो चाहिए आप चूज कर सकते प्लेन डोसा की एक में कितना 2 आता है हैं एक ही आता है एक ही आता है तो सैंडविच है हाँ ಅಮೌಂಟ್ ನೋಡಿ ತಲೆ ಪರವಾಗಿಲ್ಲ ಗೋವಾ ಅಲ್ವಾ ಆಮ್ಲೆಟ್ ಪಾವ್ ಭಾಜಿ ಇದೆ ಇದು पूरी भाजी ಪಾವ್ ಭಾಜಿನೇ पूरी भाजी ಚೋಲೆ ಭಟೂರೆ एक ಚೋಲೆ ಭಟೂರೆ ಒಂದು ಚೋಲೆ ಭಟೂರೆ ನಮ್ಮ ವಿರಾಟ್ ಕೊಹ್ಲಿ ಫೇಮಸ್ ಚೋಲೆ ಭಟೂರೆ और एक चाय ना ಮಿಲ್ಕ್ ಟೀ ಇದೊಂದು ಮಿಲ್ಕ್ ಟೀ ಬನ್ನಿ ಈ ಗೋವಾ ಬಂದರೆ ಒಂದು ಪ್ರಾಬ್ಲಮ್ ಏನಂದರೆ ಅದು ಫುಡ್ ನಮಗೆ ಬೇಕಾದಾಗೆ ಇರೋದಿಲ್ಲ ಒಂದು ಮ್ಯಾಗಿ ಇರುತ್ತೆ ಅಥವಾ ಬ್ರೆಡ್ ಆಮ್ಲೆಟ್ ಇರುತ್ತೆ ಪೂರಿ ಭಾಜಿ ಆದರೆ ಬೆಳಿಗ್ಗೆ ಪೂರಿ ಭಾಜಿ ತಿಂದರೆ ಹೇಗೆ ಹೊಟ್ಟೆ ಎಲ್ಲ ಹಾಳಾಗ್ಬೋದು ಒಂದೇನಂದರೆ ನಾವು ಹೋದ ಜಾಗಕ್ಕೆ ಅಡಾಪ್ಟ್ ಆಗಬೇಕು ಅಲ್ಲಿ ಫುಡ್ ಯಾವುದೇ ಇರಲಿ ನಾವು ತಿನ್ನಬೇಕು ಅದೊಂದು ಅಡಾಪ್ಟೇಷನ್ ಕಲಿಬೇಕು ನಾನು ಅಲ್ವಾ ಬನ್ನಿ ಈ ಫುಡ್ ಆರ್ಡರ್ ಮಾಡಿದ್ದೇನೆ ಮಿಲ್ಕ್ ಟೀ ಮತ್ತು ಚೋಲೆ ಭಟೂರೆ ಸೊ ಹೇಗಾಗುತ್ತೆ ಮತ್ತು ಒಳ್ಳೆ ಸೂಪರ್ ಆಗಿದ್ದರೆ ಅದರೊಳಗೆ ಒಂದು ರಿವ್ಯೂ ಕೂಡ ಕೊಡ್ತೇನೆ ಬನ್ನಿ ಹಾಗಿದ್ದರೆ ಇನ್ನು ಹೇಳಿದ್ರು ಫುಡ್ ತಿಂದ ಮೇಲೆ ಆಮೇಲೆ ಕಂಟಿನ್ಯೂ ಮಾಡು ಇವತ್ತು ನಾನು ವಾಪಸ್ ಮಂಗಳೂರು ಕಡೆ ಹೊರಟು ಅಂಥದ್ದು ಮಧ್ಯಾಹ್ನ ಹೊತ್ತಿಗೆ ಟ್ರೈನ್ ಬುಕ್ ಮಾಡಲಿಲ್ಲ ಕನ್ಫರ್ಮ್ ಇಲ್ಲ ಯಾಕಂದರೆ ಹಾಸ್ಟೆಲ್ ಏನೋ ಫಂಕ್ಷನ್ ಏನಾದಿದ್ದರೆ ಆ ಕಡೆ ಹೋಗಿ ಇವತ್ತು ಅಲ್ಲೇ ಸ್ಟೇ ಮಾಡಬೇಕಾಗ್ತದೆ ನೋಡುವ ಏನಾಗುತ್ತೆ ಅಂತ ಫಸ್ಟಿಗೆ ಫುಡ್ ಬರಲಿ ಆಮೇಲೆ ಕಂಟಿನ್ಯೂ ಮಾಡುವ ಚೋಲೆ ಭಟೂರೆ ಬಂದಿದೆ ಯಾವ ಥರ ಇದೆ ನೋಡೋಣ ನಾನು ಇಷ್ಟರೊಳಗೆ ಟ್ರೈ ಮಾಡಲಿಲ್ಲ ಕೇಳಿದ್ದೇನೆ ವಿರಾಟ್ ಕೊಹ್ಲಿ ಫೇವ್ರೇಟ್ ಅಂತ ವಿರಾಟ್ ಕೊಹ್ಲಿಗೋಸ್ಕರ ಈ ಚೋಲೆ ಭಟೂರೆ ಟ್ರೈ ಮಾಡಿದ್ದೀನಿ ಸುಮ್ಮನೆ ಒಳ್ಳೆ ಉಂಟು ನೀರುಳ್ಳಿ ಸ್ವಲ್ಪ ಖಾರ ಇದ್ದಾಗ ಒಳ್ಳೆ ಉಂಟು ಆಮೇಲೆ ಬ್ಲ್ಯಾಕ್ ಟೀ ಕೂಡ ಬಂದಿದೆ ಚೋಲೆ ಭಟೂರೆ ನನ್ನ ಫಸ್ಟ್ ಟ್ರೈ ಒಳ್ಳೆ ಉಂಟು ಅಂತ ಹೇಳ್ಬೋದು ಸೊ ನೋಡು ತಿಂದು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡು ಸೊ ತಿಂದಾಯಿತು ಚಹಾ ಕುಡ್ದಾಯಿತು ಚೋಲೆ ಭಟೂರೆ ಮತ್ತು ಬ್ಲ್ಯಾಕ್ ಟೀ ಕಾರ್ಪೆಡಿಯಂ ಅಂತ ಸೊ ಒಳ್ಳೆ ಇತ್ತು ನೀವೇನಾದರೂ ಸೌತ್ ಗೋವಾ ಬಂದರೆ ಇಲ್ಲೇ ಹಾಸ್ಟೆಲಲ್ಲೆಲ್ಲ ಸ್ಟೇ ಆದರೆ ಅಥವಾ ಈ ಸೌತ್ ಗೋವಾದಲ್ಲಿ ಸ್ಟೇ ಆದರೆ ನೀವು ಇಲ್ಲೇ ತಿನ್ಬೋದು ಯಾಕಂದರೆ ಒಳ್ಳೆ ರೀಸನೇಬಲ್ ಪ್ರೈಸೇ ಗೋವಾದ ಬೇರೆ ಹೋಟೆಲ್ಗೆ ಕಂಪೇರ್ ಮಾಡಿದರೆ ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಎಲ್ಲಿ ಇಲ್ಲ ಮತ್ತು ಒಳ್ಳೆ ಕ್ವಾಲಿಟಿ ಫುಡ್ ಅಂತ ಹೇಳ್ಬೋದು ಕಾರ್ಪೆಡಿಯಂ ಸೊ ಮಂಗಳೂರಿನವ್ರು ಯಾರಾದರೂ ಈ ವಿಡಿಯೋ ನೋಡಿ ಬರ್ತಾಯಿದ್ರೆ ಸೊ ಅವರಿಗೂ ಕೂಡ ಯೂಸ್ ಆಗ್ಬೋದು ಮಂಗಳೂರು ಕರ್ನಾಟಕದ ಯಾಕಂದರೆ ದೋಸೆ ಕೂಡ ಇದೆ ಗೋವಾದಲ್ಲಿ ದೋಸೆ ಐಟಮ್ ಮತ್ತು ಇಡ್ಲಿ ಐಟಮ್ ಸಿಗೋದು ಭಾರಿ ಕಡಿಮೆ ಆದರೆ ಇವತ್ತು ಅಲ್ಲಿ ಇಡ್ಲಿ ಇರಲಿಲ್ಲ ಆದರೆ ಮೆನುವಲ್ಲಿ ಇಡ್ಲಿ ಇತ್ತು ಇವತ್ತಲ್ಲಿ ಇರಲಿಲ್ಲ ಸೊ ನೋಡಿ ಇಲ್ಲಿ ಕೂಡ ಉಂಟು ಸೊ ಬನ್ನಿ ಈಗ ಇಲ್ಲಿಂದ ಚೆಕ್ಔಟ್ ಮಾಡುವಂಥ ಸಮಯ ಈಗ ನನ್ನ ಹತ್ರ 3 ಆಪ್ಷನ್ ಉಂಟು ಅದೇನೆಂದರೆ ಒಂದಿನ ಇಲ್ಲಿ ಎಕ್ಸ್ಟ್ರಾ ಸ್ಟೇ ಆಗಿ ಹಾಸ್ಟೆಲಲ್ಲಿ ಇವತ್ತು ನೈಟ್ ಗಮ್ಮತ್ತು ಮಾಡುವಂಥದ್ದು ಇನ್ನೊಂದೇನೆಂದರೆ ನಾನು ಇಲ್ಲಿಂದ ಡೈರೆಕ್ಟಾಗಿ ಭಾಗ ಹೋಗಿ ಅಲ್ಲಿ ನಿಮಗೆ ಭಾಗ ತೋರಿಸುವಂಥದ್ದು ಆದರೆ ಇನ್ನೊಂದೇನೆಂದರೆ ಇವತ್ತು ಇಲ್ಲಿಂದ ಮಂಗಳೂರು ಹೋಗುವಂಥದ್ದು ಸೊ ಅದರಲ್ಲಿ ಯಾವುದನ್ನು ಚೂಸ್ ಮಾಡ್ತೇನೆ ಅಂತ ಗೊತ್ತಿಲ್ಲ ನೋಡುವ ಏನಾಗುತ್ತೆ ಅಂತ ನೀವು ಕೂಡ ನೋಡ್ತಾ ಇರಿ ಸೊ ಈಗ ನಾನು ಕೋಕೋ ಹಾಸ್ಟೆಲ್ನ ಸಪ್ರೇಟ್ ವೀಡಿಯೋ ಕೂಡ ಮಾಡಿ ಹಾಕ್ತೇನೆ ಸೊ ಅದನ್ನು ಕೂಡ ನೀವು ನೋಡಿ ನಿಮಗೂ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೋತೇನೆ ಸೊ ಬನ್ನಿ ಹಾಗಿದ್ದರೆ ಕೋಕೋ ಹಾಸ್ಟೆಲ್ ಹತ್ರ ಹೋಗುವ Same. I am also CEO. Oh, which one?